ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಉಮಾ ಪವಗಡ ಕುಕಿಂಗ್ ಅಂಡ್ ಬ್ಲಾಗ್. ಇವತ್ತಿನ ರೆಸಿಪಿ ಸಂಡಿಗೆ. ಯುಗಾದಿ ಹಬ್ಬನೂ ಬಂತು, ಬೇಸಿಗೆ ಕಾಲನೂ ಬಂತು, ಹಾಗೆ ಸಂಡಿಗೆ ಹಪ್ಪಳ ಮಾಡ್ಕೊಳ್ಳೋ ಟೈಮನ್ನು ಬಂದೇ ಬಿಡ್ತು. ಯುಗಾದಿ ಹಬ್ಬದ ಸ್ಪೆಷಲ್ ಅಕ್ಕಿ ಸಂಡಿಗೆ. ಒಬ್ಬರ ಜೊತೆಗೆ ಹಪ್ಪಳ ಸಂಡಿಗೆ ಇಲ್ಲ ಅಂದರೆ ಅದು ಹಬ್ಬದೂಟ ಅನ್ನಿಸ್ಕೊಳ್ಳೋದೇ ಇಲ್ಲ. ಹಾಗಾಗಿ ಇವತ್ತಿನ ರೆಸಿಪಿಯಲ್ಲಿ ಅಕ್ಕಿ ಸಂಡಿಗೆ ಯಾವ ರೀತಿ ಮಾಡೋದಂತ ನೋಡೋಣ. ಪಟಾಪಟ್ ಅಂತ ಮಾಡ್ಬೋದು, ಇದೇನು ಒಂದೇ ದಿನದಲ್ಲಿ ಮಾಡ್ಕೋಬೋದು. ಯಾವ ರೀತಿ ಮಾಡೋದಂತ ನೋಡೋಣ. ಅದಕ್ಕೂ ಮುನ್ನ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಆನಂತರ ಪಕ್ಕದಲ್ಲೇ ಇರುವ ಬೆಲ್ ಬಟನ್ನ ಕ್ಲಿಕ್ ಮಾಡಿದ್ರೆ ನಾನು ಮಾಡುವ ಪ್ರತಿ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಸಂಡಿಗೆ ಮಾಡೋದಕ್ಕೆ ಒಂದು ಬೌಲ್ಗೆ ಅರ್ಧ ಕೆಜಿ ಆಗುವಷ್ಟು ಅಕ್ಕಿ ಹಾಕೊಂಡಿದ್ನಿ. ರೇಷನ್ ಅಕ್ಕಿ, ದಪ್ಪಕ್ಕಿ ಅಂತೀವಲ್ವಾ ಅದು. ಈ ಅಕ್ಕಿಯಲ್ಲಿ ಸಂಡಿಗೆ ಆಗಲಿ ಹಪ್ಪಳ ಆಗಲಿ ಮಾಡೋದ್ರಿಂದ ಚೆನ್ನಾಗಿ ಬರುತ್ತೆ. ನಾವು ಸಣ್ಣ ಅಕ್ಕಿಯಲ್ಲಿ ಮಾಡಿದ್ರೆ ಅಷ್ಟೊಂದು ಚೆನ್ನಾಗಿರಲ್ಲ, ಗಟ್ಟಿ ಬಂದ್ಬಿಡ್ತೇವೆ. ಆದಷ್ಟು ಸ್ವಲ್ಪ ರೇಷನ್ ಅಕ್ಕಿಯಲ್ಲಿ ಮಾಡ್ಕೊಂಡ್ರೆ ಸಂಡಿಗೆ ಹಪ್ಪಳ ಚೆನ್ನಾಗಿರುತ್ತೆ. ಈಗ ಇದನ್ನ ಒಂದು 4 ರಿಂದ 5 ಬಾರಿ ಚೆನ್ನಾಗಿ ತೊಳ್ಕೋಬೇಕು. ನೋಡಿ, ಈ ರೀತಿ ತೊಳ್ಕೊಂಡು ಈಗ ಇದನ್ನ ಓವರ್ ನೈಟ್ ಆಗಿ ಬಿಡೋಣ. ಸಾಕು, 1 ನೈಟ್ ನೆಂದ್ರೆ ಸಾಕು, 2 ದಿನ 3 ದಿನ ನೆನೆಸೋ ಅವಶ್ಯಕತೆ ಇಲ್ಲ. ನೋಡಿ, ಅಕ್ಕಿ ಚೆನ್ನಾಗಿ ನೆಂದಿದೆ. 1 ರಾತ್ರಿ ನೆಂದ್ರೆ ಸಾಕು, 2 ದಿನ 3 ದಿನ ನೆನೆಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಈಗ ಇದನ್ನು ಅಷ್ಟೇ 1 ರಿಂದ 2 ಸಲ ಚೆನ್ನಾಗಿ ತೊಳೆದು ಇಟ್ಕೊಳ್ಳೋಣ. ಈ ಕಡೆ ಮಸಾಲೆಗೆ ನೋಡ್ಕೊಳ್ಳೋಣ. ಮಸಾಲೆಗೆ ಒಂದು 8 ರಿಂದ 10 ಹಸಿಮೆಣಸಿಕಾಯಿ ಇಷ್ಟ ಇಲ್ಲ ಅನ್ನೋರು ಸ್ಕಿಪ್ ಮಾಡಿ ಅಚ್ಕಾರದ ಪುಡಿ ಹಾಕೋಬಹುದು. ಸ್ವಲ್ಪ ಕರಿಬೇವಿನ ಸೊಪ್ಪು, 1 ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು, 1 ಟೀ ಸ್ಪೂನ್ ಆಗುವಷ್ಟು ಅಡುಗೆ ಸೋಡಾ. ಇಲ್ಲಿ ನಾನು ಸಬ್ಬಕ್ಕಿ ಬಳಸ್ತಾ ಇಲ್ಲ, ಹಂಗಾಗಿ ಸೋಡಾ ಹಾಕೊಳ್ತಾ ಇದ್ನಿ. ಈಗ ಈ ಮಸಾಲೆನ ರುಬ್ಕೊಳ್ಳೋಣ. ಈ ಕರಿಬೇವಿನ ಸೊಪ್ಪು ಮತ್ತು ಈ ಹಸಿಮೆಣಸಿನ್ಕಾಯಿನ ತರ್ತರಿ ರುಬ್ಕೊಳ್ಳೋಣ. ನೋಡಿ, ಈ ರೀತಿ ರುಬ್ಕೋಬೇಕು. ಈಗ ಈ ಕಡೆ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡಿದ್ನಿ. ಸುಮಾರು 3 ಲೀಟರ್ ಆಗುವಷ್ಟು ನೀರು ಹಾಕೊಂಡಿದ್ನಿ. ಅರ್ಧ ಕೆಜಿ ಅಕ್ಕಿಗೆ 3.5 ರಿಂದ 4 ಲೀಟರ್ ನೀರು ಬೇಕಾಗುತ್ತೆ. ಸದ್ಯಕ್ಕೆ ಇಲ್ಲಿ ನಾನು 3 ಲೀಟರ್ ಹಾಕೊಂಡಿದ್ನಿ. ಬೇಕು ಅಂದರೆ ಆಮೇಲೆ ಬಿಸಿನೀರು ಹಾಕೊಂಡ್ರೆ ಆಗುತ್ತೆ. ಹಾಗಾಗಿ ನಾನು 3 ಲೀಟರ್ ಹಾಕೊಂಡಿದ್ನಿ. ಈಗ ಈ ಮಸಾಲೆನ ಹಾಕೊಳ್ಳೋಣ. ರುಬ್ಬಿಟ್ಕೊಂಡಿರೋ ಮಸಾಲೆ ಹಾಕೊಂಡು ಈಗ ಇದರಲ್ಲೇನೆ ಈ ಜೀರಿಗೆ, ಉಪ್ಪು ಮತ್ತು ಸೋಡಾ ಹಾಕ್ಕೊಂಡು ಇದನ್ನ ಚೆನ್ನಾಗಿ ಕುದಿ ಬರೋದಕ್ಕೆ ಬಿಡೋಣ. ಇದು ಕುದಿತಾ ಇರಲಿ, ಅಷ್ಟರಲ್ಲಿ ನಾವು ಅಕ್ಕಿನ ಮಿಕ್ಸಿಗೆ ಹಾಕೊಳ್ಳೋಣ. ನಾವು ದೋಸೆ ಇಡ್ಲಿಗೆಲ್ಲ ಹಾಕೊಳ್ತೀವಲ್ವ, ಅದಕ್ಕೆ ಹಾಕೊಂಡ್ರೆ ಸಾಕು. ಜಾಸ್ತಿ ನುಣ್ಣಗೂ ಬೇಡ, ಜಾಸ್ತಿ ತರ್ತರಿನೂ ಬೇಡ, ಒಂದು ಅದಕ್ಕೆ ಹಾಕೊಂಡ್ರೆ ಸಾಕು. ನೋಡಿ, ಈ ರೀತಿ ರುಬ್ಕೋಬೇಕು. ಈಗ ಇದನ್ನ ಒಂದು ಪಾತ್ರೆಗೆ ತಕ್ಕೊಳ್ಳೋಣ. ಇನ್ನೊಂದು ದಿಬ್ಬೆನ ಹಾಕೊಳ್ಳೋಣ. ಇಲ್ಲಿ ನಾನು 2 ಬ್ಯಾಚಾಗಿ ರುಬ್ಕೊಂಡಿದ್ದೀನಿ. ನೋಡಿ, ಅಕ್ಕಿ ಹಿಟ್ಟು ಬ್ಯಾಟರು ರೆಡಿಯಾಗಿದೆ. ಈ ಅದಕ್ಕಿದ್ರೆ ಸಾಕು. ದೋಸೆ ಹಿಟ್ಟು ಮಾಡ್ತೀವಲ್ವ, ಅದಕ್ಕಿದ್ರೆ ಸಾಕು. ಈಗ ಈ ಕಡೆ ಚೆನ್ನಾಗಿ ಕುದಿ ಬಂದಿದೆ. ಈ ಟೈಮಲ್ಲಿ ಉಪ್ಪು ಖಾರ ಚೆಕ್ ಮಾಡ್ಕೊಳ್ಳಿ, ಕಡಿಮೆ ಇದ್ರೆ ಹಾಕೋಬೋದು. ಇಲ್ಲಿ ನಾನು ಉಪ್ಪು ಸ್ವಲ್ಪ ಕಡಿಮೆ ಇತ್ತು, ಹಂಗಾಗಿ ಹಾಕೊಳ್ತಾ ಇದ್ನಿ. ಈಗ ಇದನ್ನ ಸ್ವಲ್ಪನೇ ಹಾಕೊಂಡು ಚೆನ್ನಾಗಿ ತಿರುಕೋಬೇಕು. ಜಾಸ್ತಿ ಹಾಕೊಳಕ್ ಹೋಗ್ಬೇಡಿ. ಸ್ಟವ್ ಮೀಡಿಯಮಲ್ಲಿ ಇಟ್ಕೊಂಡು ಸ್ವಲ್ಪನೇ ಹಾಕೊಂಡು ಕೈ ಬಿಡದೆ ರೀತಿ ತಿರ್ಕೋಬೇಕು. ಸ್ವಲ್ಪ ಕೈ ಬಿಟ್ವಿ ಅಂದ್ರೆ ಗಂಟಾಗುತ್ತೆ. ನೋಡಿ, ಈ ರೀತಿ ಬಿಟ್ಕೋಬೇಕು. ಈಗ ಇದನ್ನೊಂದು ಪ್ಲೇಟ್ನ ಮುಚ್ಚಿಬಿಟ್ಟು ಒಂದು 5 ನಿಮಿಷ ಆದ್ರೂ ಬೇಯಿಸ್ಕೋಬೇಕು. ಈಗ ಬೇಯಿಸೋದ್ರಿಂದ ಸಂಡಿಗೆ ಕಟ್ಟಾಗೋದಿಲ್ಲ, ಚೆನ್ನಾಗಿರುತ್ತೆ. ಒಂದು 5 ನಿಮಿಷ ಬೇಯಿಸ್ಕೊಳ್ಳೋಣ. ನೋಡಿ, ಒಂದು 5 ನಿಮಿಷ ಬೇಯಿಸ್ಕೊಂಡಿದ್ನಿ. ಇದು ಸ್ವಲ್ಪ ಗಟ್ಟಿ ಆಗ್ತಾ ಇದೆ. ನೋಡಿ, ಹಿಟ್ಟೆಲ್ಲ ಚೆನ್ನಾಗಿ ಬೆಂದಿದೆ, ಆದರೆ ಗಟ್ಟಿ ಆಗಿದೆ. ಈ ಟೈಮಲ್ಲಿ ಏನು ಮಾಡಬೇಕಪ್ಪ ಅಂದರೆ ತಲೆನೇ ಕೆಡಿಸ್ಕೋಬೇಡಿ. ಪಕ್ಕದಲ್ಲಿ ಸ್ವಲ್ಪ ಬಿಸಿನೀರು ಕಾಯಿಸಿಟ್ಕೊಂಡಿರಿ. ಹಪ್ಪಳ ಆಗಲಿ ಸಂಡಿಗೆ ಆಗಲಿ ಮಾಡ್ತಾ ಇದ್ವಿ ಅಂದರೆ ಪಕ್ಕದಲ್ಲಿ ಸ್ವಲ್ಪ ಬಿಸಿನೀರು ಇಟ್ಕೊಂಡ್ರೆ ಬೆಸ್ಟ್. ಒಂದೇ ಸಲ ಹಾಕೊಂಡು ಮಾಡ್ತೀವಿ ಅಂದರೆ ಒಂದೊಂದು ಸಲ ಚೆನ್ನಾಗಿ ಬರುತ್ತೆ, ಒಂದೊಂದು ಸಲ ಈ ರೀತಿ ಆಗುತ್ತೆ. ಹಂಗಾಗಿ ಬಿಸಿನೀರನ್ನ ನಾವು ಕಾಯಿಸಿಟ್ಕೊಂಡಿರಬೇಕು. ಇಲ್ಲಿ ನಾನು ಸುಮಾರು ಒಂದು 3/4 ಲೀಟರ್ ಆಗುವಷ್ಟು ನೀರನ್ನ ಕಾಯಿಸಿ ಸೈಡಲ್ಲಿ ಇಟ್ಕೊಂಡಿದ್ದೆ, ಅದನ್ನ ಹಾಕೊಳ್ತಾ ಇದ್ನಿ. ತಣ್ಣೀರು ಹಾಕೋಕೆ ಹೋಗ್ಬೇಡಿ, ತಣ್ಣೀರು ಹಾಕಿದರೆ ಇದೆಲ್ಲ ಹಾಳಾಗ್ಬಿಡುತ್ತೆ. ಹಂಗಾಗಿ ಬಿಸಿನೀರನ್ನ ಹಾಕೋಬೇಕು. ಚೆನ್ನಾಗಿ ಮಳ್ಳ ಅಂತ ನೀರನ್ನ ಹಾಕ್ಕೊಂಡು ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಈ ಅದಕ್ಕೆ ಇರಬೇಕು. ಇನ್ನೂ ತೆಳುವಾಗಿದ್ರೂ ಸ್ವಲ್ಪ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಈ ಅದಕ್ಕಿದ್ರೆ ಸಾಕು. ಇದು ಕರೆಕ್ಟಾಗಿದೆ. ಈಗ ಸ್ಟವ್ ಸ್ವಿಚ್ ಆಫ್ ಮಾಡಿಬಿಟ್ಟು ತಡ ಮಾಡ್ದೇನೆ ನಾವು ಸಂಡಿಗೆನ ಬಿಟ್ಕೋಬೇಕು. ಸ್ವಲ್ಪ ಹೊತ್ತು ಬಿಟ್ರೂ ಗಟ್ಟಿ ಆಗಿಬಿಡುತ್ತೆ. ಮತ್ತೆ ಸಂಡಿಗೆ ಮಾಡ್ತಾ ಇದ್ವಿ ಅಂದರೆ ಬೆಳಿಗ್ಗೆನೇ ಮಾಡ್ಕೋಬೇಕಾಗುತ್ತೆ. ಒಂದು 8 ರಿಂದ 9 ಗಂಟೆ ಒಳಗಡೆನೆ ನಾವು ಸಂಡಿಗೆ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ಮಧ್ಯಾಹ್ನ ಅಷ್ಟೊತ್ತಿಗೆ ಒಣಗುತ್ತೆ. ನಮ್ದು ಇವತ್ತು ಸ್ವಲ್ಪ ಲೇಟ್ ಆಯಿತು, ಒಂದು 10 ಗಂಟೆ ಆಯಿತು. ಯಾಕಂದರೆ ಬೆಳಿಗ್ಗೆನೇ ಒಂದೊಂದು ಹನಿ ಬೀಳ್ತಾ ಇತ್ತು, ಹಂಗಾಗಿ ನಾವು ಲೇಟ್ ಮಾಡಿದ್ವಿ. ಈಗ ಟೈಮ್ 10 ಗಂಟೆ ಆಗಿದೆ. ಇವಾಗ ಸಂಡಿಗೆ ಹಾಕೊಳ್ತಾ ಇದ್ವಿ. ಫಸ್ಟು ಜಾಗನ ಕ್ಲೀನ್ ಮಾಡ್ಕೋಬೇಕು ಸಂಡಿಗೆ ಹಾಕೊಳ್ಳೋಕ್ಕೆ. ನಾನಿಲ್ಲಿ ಕೆಳಗಡೆ ಒಂದು ಚಾಪೆ ಹಾಕೊಂಡಿದ್ನಿ, ಅದ್ರ ಮೇಲ್ಗಡೆ ಒಂದು ಸೀರೆನ ಒದ್ದೆ ಮಾಡಿಬಿಟ್ಟು ಹಾಕೊಂಡಿದ್ನಿ. ಒಣ ಬಟ್ಟೆ ಎಲ್ಲ ಹಾಕೋಕೆ ಹೋದ್ರೆ ಸಂಡಿಗೆ ಬರಲ್ಲ, ಕಚ್ಕೊಳ್ಳುತ್ತೆ. ಹಂಗಾಗಿ ತೇವ ಮಾಡ್ಕೊಂಡ್ಬಿಟ್ಟು ಬಿಟ್ಕೋಬೇಕಾಗುತ್ತೆ ಸಂಡಿಗೆನ. ಆದಷ್ಟು ಸ್ವಲ್ಪ ತೆಳುವಾಗಿರೋದನ್ನ ಬಳಸ್ರಿ. ಸೀರೆ ಆಗಲಿ ಮತ್ತು ಬಟ್ಟೆ ಆಗಲಿ ತೆಳುವಾಗಿರೋದನ್ನ ಬಳಸ್ರಿ. ಈಗ ಇಲ್ಲಿ ಒಂದು ಪಾತ್ರೆಗೆ ಹಿಟ್ಟನ್ನ ತಕ್ಕೊಳ್ಳೋಣ. ನೋಡಿ, ಸ್ವಲ್ಪನೇ ತಕ್ಕೊಂಡ್ಬಿಟ್ಟು ಒಂದು ಪ್ಲೇಟ್ನ ಮುಚ್ಚಿ ಇಟ್ರಿ, ಇಲ್ಲಾಂದರೆ ಗಟ್ಟಿ ಆಗಿಬಿಡುತ್ತೆ, ಹಂಚು ಕಟ್ಬಿಡುತ್ತೆ. ನೋಡಿ, ಈ ರೀತಿ ಬಿಟ್ಕೋಬೇಕು ಸಂಡಿಗೆ. ಒಂದು ಸ್ಪೂನ್ ತಗೊಂಡು, ಚಿಕ್ಕದೊಂದು ಸ್ಪೂನ್ ತಗೊಂಡು ಒಂದೊಂದು ಸ್ಪೂನು ಒಂದು ಜಾಗದಲ್ಲಿ ಬಿಡಿ.
ನಮ್ಮ ಕಡೆ ಇನ್ನೂ ಚಿಕ್ಕದಾಗಿ ಮಾಡ್ತಾರೆ. ನಿಮಗೆ ಯಾವ ಇದಕ್ಕೆ ಬೇಕೋ ಆ ಇದಕ್ಕೆ ಮಾಡ್ಕೊಳ್ಳಿ. ಚಿಕ್ಕದು ಬೇಕಂದ್ರೆ ಚಿಕ್ಕದು, ಇನ್ನೊಂದು ಸ್ವಲ್ಪ ದೊಡ್ಡದು ಬೇಕಂದ್ರೆ ದೊಡ್ಡದಾಗೂ ಬಿಟ್ಕೋಬೋದು. ಈ ಸೈಜ್ ಆದರೆ ಸಾಕು. ಎಣ್ಣೆಗೆ ಹಾಕಿದ ತಕ್ಷಣ ಇದು ಡಬಲ್ ಆಗುತ್ತೆ, ಹಂಗಾಗಿ ಈ ಸೈಜಿಗೆ ಬಿಟ್ಕೊಂಡ್ರೆ ಸಾಕು. ಸುಮಾರು ಜನ ಪ್ಲಾಸ್ಟಿಕ್ ಪೇಪರ್ ಮೇಲೆ ತೋರಿಸ್ತಾ ಇರ್ತಾರೆ ಸಂಡಿಗೆ ಬಿಟ್ಕೊಳ್ಳೋದು. ಅದು ಚೆನ್ನಾಗಿರಲ್ಲ, ಬೇಗ ಬರುತ್ತೆ ಸಂಡಿಗೆ ತಕ್ಕೊಳ್ಳೋಕ್ಕೆ, ಆದರೆ ಆರೋಗ್ಯಕ್ಕೆ ಅಷ್ಟೊಂದು ಒಳ್ಳೆಯದಲ್ಲ. ಯಾಕಂದರೆ ಸಂಡಿಗೆನ ಬಿಸಿಲಲ್ಲಿ ಒಣಗಿಸೋದ್ರಿಂದ ಪ್ಲಾಸ್ಟಿಕ್ಕು ಒಣಗಿ ಅದರಲ್ಲಿರೋ ಕೆಮಿಕಲ್ ಎಲ್ಲ ಸಂಡಿಗೆಗೆ ಬಿಟ್ಕೊಳ್ಳುತ್ತೆ. ಹಂಗಾಗಿ ಆರೋಗ್ಯಕ್ಕೆ ಅಷ್ಟೊಂದು ಒಳ್ಳೆಯದಲ್ಲ. ನಾವು ಏನೇ ಕೆಲಸ ಮಾಡಬೇಕಂದ್ರೆ ನಮ್ಮ ಆರೋಗ್ಯನ ನಮ್ಮ ಮನಸ್ಸಲ್ಲಿ ಇಟ್ಕೊಂಡು ಮಾಡ್ಕೋಬೇಕಾಗುತ್ತೆ. ಇದೊಂದು 5-10 ನಿಮಿಷ ಲೇಟ್ ಆಗುತ್ತೆ ಅಷ್ಟೇ. ಇದನ್ನೊಂದು 5 ನಿಮಿಷ ನೆನೆಸ್ಬಿಟ್ಟು ನೀರಲ್ಲಿ ಸಂಡಿಗೆನ ತಕೊಂಡ್ರೆ ಬೇಗ ಬರುತ್ತೆ. ಹಾಗಾಗಿ ಆದಷ್ಟು ಬಟ್ಟೆ ಬಳಸ್ರಿ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ನೋಡಿ, ಈ ರೀತಿ ಬಿಟ್ಕೋಬೇಕು ಸಂಡಿಗೆ. ಇಲ್ಲಿ ನನ್ನ ಮಗನೂ ಬಿಡ್ತಾ ಇದ್ದಾನೆ, ಯಾಕಂದರೆ ಇವತ್ತು ಭಾನುವಾರ ರಜೆ ಇರೋದ್ರಿಂದ ಮನೇಲೇ ಇದ್ದ. ಹಂಗಾಗಿ ಅವನು ನಾನು ಬಿಡ್ತಾ ಇದ್ದೀನಿ ಅಂತ ಬಿಡ್ತಾ ಇದ್ದಾನೆ. ನೋಡಿ ಎಷ್ಟು ನೀಟಾಗಿ ಆಗ್ತಾ ಇದ್ದಾನೆ ಅವನು. ನಮ್ಮ ಮನೆಯವರು ಸ್ವಲ್ಪ ಹಾಕಿದ್ರು, ನಾನು ಸ್ವಲ್ಪ ಹಾಕ್ತೆ. ಇದೆಲ್ಲ ಒಬ್ಬೊಬ್ಬರಿಗೆ ಆಗಲ್ಲ, ಸ್ವಲ್ಪ ಕಷ್ಟ ಅನಿಸುತ್ತೆ. ಹಂಗಾಗಿ ಇದಕ್ಕೆ ಮಿನಿಮಮ್ ಅಂದ್ರೆ ಒಂದು 2-3 ಜನ ಇರಬೇಕು. ಇಲ್ಲ ಅಂದರೆ ನಾನು ಮಾಡ್ತಾ ಇರೋ ರೀತಿ ಮಾಡಿ ಅರ್ಧ kg ಅಕ್ಕಿ ಆದರೆ ಒಬ್ಬರಿಗೆ ಆರಾಮಾಗಿ ಆಗುತ್ತೆ, ಬಿಟ್ಕೋಬೋದು. ನೋಡಿ, ಸಂಡಿಗೆ ಹಾಕಿದ್ದೆಲ್ಲ ಆಯಿತು. ಈಗ ಇದನ್ನ ಚೆನ್ನಾಗಿ ಒಣಗೋದಕ್ಕೆ ಬಿಡೋಣ. ಇದೇನು ಮಧ್ಯಾಹ್ನ ಅಷ್ಟೊತ್ತಿಗೆ ಒಣಗುತ್ತೆ, ಯಾಕಂದರೆ ನಾವು ಸಂಡಿಗೆ ಹಿಟ್ಟನ್ನ ಸ್ವಲ್ಪ ತೆಳುವಾಗಿ ಮಾಡ್ಕೊಂಡಿರೋದ್ರಿಂದ ಬೇಗ ಒಣಗುತ್ತೆ. ನೋಡಿ, ಇದು ಮಾರನೇ ದಿನ. ನಿನ್ನೆ ಏನಾಯಿತು ಅಂದರೆ ಮಳೆ ಬಂದುಬಿಡ್ತು ಮಧ್ಯಾಹ್ನಕ್ಕೆ, ಹಂಗಾಗಿ ಸಂಡಿಗೆ ಒಣಗೋಕ್ಕೆ ಆಗಲಿಲ್ಲ. ಬಿಸಿಲು ಇರಲಿಲ್ಲ, ಮಳೆ ಬಂದ ಕಾರಣ ಇದನ್ನ ಎತ್ಬಿಟ್ಟು ಒಳಗಡೆ ಇಟ್ಟಿದ್ವಿ, ಫ್ಯಾನ್ ಗಾಳಿಗೆ ಬಿಟ್ಟಿದ್ವಿ. ಹಂಗಾಗಿ ಬೆಳಿಗ್ಗೆ ಎದ್ಬಿಟ್ಟು ಒಂದು 9 ಗಂಟೆಯಿಂದ 10:30ವರೆಗೂ ಬಿಸಿಲಿಗೆ ಹಾಕಿದ್ದೆ. ಚೆನ್ನಾಗಿ ಒಣಗಿದೆ. ಇಲ್ಲಿ ನಾವು ಅಂಗಡಿಯಲ್ಲಿದ್ದೀವಿ, ನಮ್ದು ಅಂಗಡಿ ಇದೆ, ಹಂಗಾಗಿ ನಾನು ಅಂಗಡಿಯಲ್ಲೇ ತಂದು ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಚೆನ್ನಾಗಿ ಒಣಗಿದೆ. ಈ ರೀತಿ ಒಣಗಬೇಕು ಸಂಡಿಗೆ. ಚೆನ್ನಾಗಿ ಒಣಗಿದ್ರೆ ಬಿಡಿಸೋದಕ್ಕೂ ಚೆನ್ನಾಗಿ ಬರುತ್ತೆ. ಈಗ ಇದಕ್ಕೆ ನೀರು ಚಿಮ್ಕ್ಸೋಣ. ಸ್ವಲ್ಪ ನೀರು ಚಿಮ್ಕ್ಸ್ಬಿಟ್ಟು ಒಂದು 5 ನಿಮಿಷಗಳ ಕಾಲ ಚೆನ್ನಾಗಿ ನೆನೆಯೋದಕ್ಕೆ ಬಿಡ್ಬೇಕು ಇದನ್ನ. ನೋಡಿ, ಈ ರೀತಿ ಎಲ್ಲ ಮಾಡಿ ಈಗ ಇದನ್ನ ಒಂದು ಟಬ್ಬಲ್ಲಿ ಹಾಕಿಟ್ಬಿಟ್ಟು ಒಂದು 5-10 ನಿಮಿಷ ಆಗಿ ಬಿಡೋಣ. ಚೆನ್ನಾಗಿ ನೆನ್ಕೊಳ್ಳುತ್ತೆ, ಬೇಗ ಬರುತ್ತೆ ನಮಗೆ ತಕ್ಕೊಳ್ಳೋಕ್ಕೆ. ನೋಡಿ, ಸಂಡಿಗೆ ಎಲ್ಲ ಚೆನ್ನಾಗಿ ನೆಂದಿದೆ. ಈಗ ಲೈಟಾಗಿ ಸೀರೆನ ಈ ಥರ ಮಾಡ್ಕೊಳ್ಳೋಣ. ಈ ಥರ ಮಾಡೋದ್ರಿಂದ ಸಂಡಿಗೆ ಅದೇ ಬಂದ್ಬಿಡುತ್ತೆ, ಬೇಗ ಆಗುತ್ತೆ. ನೋಡಿ ಎಷ್ಟು ಬೇಗ ಬರ್ತಾ ಇದೆ. ಇಲ್ಲಿ ನನ್ನ ಮಗನೂ ತೆಗಿತಾ ಇದ್ದಾನೆ. ತುಂಬ ಈಸಿ ಇದೆ ಇದು. ಸ್ವಲ್ಪ ಒಂದು 5-10 ನಿಮಿಷ ಸೀರೆ ನೆನೆಸ್ಬಿಟ್ರೆ ಪಟಾಪಟ್ ಅಂತ ಸಂಡಿಗೆನ ತಕ್ಕೋಬೋದು ನಾವು. ನೋಡಿ, ಸಂಡಿಗೆ ಎಲ್ಲ ರೆಡಿಯಾಗಿದೆ. ಅರ್ಧ kg ಸಂಡಿಗೆ ಇಷ್ಟ ಆಗಿದ್ದಾವೆ. ಈಗ ಇದನ್ನ ಒಣಗಿಸ್ಕೋಬೇಕಾಗುತ್ತೆ. ನಾವು ಇಲ್ಲೇ ಅಂಗಡಿಯಲ್ಲೇ ಇದ್ದ ಕಾರಣ ನಾನು ಅಂಗಡಿ ಮುಂದೆನೆ ಒಂದು ನ್ಯೂಸ್ ಪೇಪರ್ ಹಾಕ್ಬಿಟ್ಟು ಸಂಡಿಗೆನ ಒಣಗಿಸ್ಕೊಳ್ತಾ ಇದ್ದೀನಿ. ಯಾಕಂದರೆ ಮನೆಯಲ್ಲಿ ಇರೋದಿಲ್ಲ, ಬೆಳಗ್ಗೆ 8:00ವರೆಗೆ ಅಂಗಡಿಗೆ ಬರ್ತೀವಲ್ವ, ಹಂಗಾಗಿ ಇಲ್ಲೇ ಒಣಗಿಸ್ಕೊಳ್ತಾ ಇದ್ದೀನಿ. ನೋಡಿ, ಸಂಡಿಗೆ ರೆಡಿ ಆಗಿದ್ದಾವೆ. ಅರ್ಧ kg ಸಂಡಿಗೆ ಇಷ್ಟ ಆಗಿದ್ದಾವೆ. ಸಾಕಾಗುತ್ತೆ. 2-3 ಜನ ಇದ್ದಾರೆ ಅಂದ್ರೆ ಒಂದು 6 ತಿಂಗಳಾದರೂ ಬರುತ್ತೆ ಈ ಸಂಡಿಗೆ. ಈಗ ಇದನ್ನೊಂದು ಬಾಕ್ಸಲ್ಲಿ ಹಾಕಿಟ್ಕೊಳ್ಳೋಣ. ಚೆನ್ನಾಗಿ ಒಣಗಿದೆ ಅಂತ ಹೆಂಗೆ ಗೊತ್ತಾಗಬೇಕು ಅಂದರೆ, ನಾವು ಬಾಕ್ಸಲ್ಲಿ ಹಾಕಿದ ತಕ್ಷಣ ಅದು ಜಣ್ ಅಂತ ಶಬ್ದ ಬರಬೇಕು. ನೋಡಿ, ನಾನು ಈ ಬಾಕ್ಸಿಗೆ ಹಾಕ್ತಾ ಇದ್ದೀನಿ, ಶಬ್ದ ಬರ್ತಾ ಇದೆ. ಸುಮಾರು 2 kg ಆಗೋಷ್ಟು ಬಾಕ್ಸಿನ ತುಂಬ ಆಗಿದ್ದಾವೆ. ಇದ್ರ ಜೊತೆಗೆ ಹಪ್ಳನೂ ತಿಂದಿರೋ ಅಷ್ಟು ಹಪ್ಳ ಮಾಡಿದ್ವಿ. ಹಂಗಾಗಿ ನಾನು ಸಂಡಿಗೆ ಸಾಕು ಅಂತೇಳಿ ಇಷ್ಟೇ ಸಾಕು ಮಾಡಿಕೊಂಡೆ. ಬೇಕು ಅಂದರೆ ಯಾವಾಗಲಾದ್ರೂ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಈಗ ಇದನ್ನ ತೇಲ್ಸೋಣ. ಬರ್ರಿ ಯಾವ ರೀತಿ ಬರುತ್ತೆ ಅಂತ ನೋಡೋಣ. ಸ್ಟವ್ ಮೇಲೆ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ, ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ನೋಡಿ, ಈಗ ಸಂಡಿಗೆ ಹಾಕೊಳ್ಳೋಣ. ಸ್ವಲ್ಪ ಹಾಕ್ಕೊಳ್ಳಿ, ಯಾಕಂದರೆ ಇದು ಡಬಲ್ ಆಗುತ್ತೆ ಸೈಜು. ನೋಡಿದ್ರಲ್ವ, ಈಸಿಯಾಗಿ ಕ್ವಿಕ್ಕಾಗಿ ಯುಗಾದಿ ಸ್ಪೆಷಲ್ ಯಾವ ರೀತಿ ಸಂಡಿಗೆ ಮಾಡೋದಂತ. ಈ ರೆಸಿಪಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇನ್ನು ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲೇ ಇರುವ ಬೆಲ್ ಬಟನ್ನ ಕ್ಲಿಕ್ ಮಾಡಿದರೆ ನಾನು ಮಾಡುವ ಪ್ರತಿ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಇನ್ನಷ್ಟು ಈಸಿ ರೆಸಿಪಿಗಾಗಿ ಉಮಾ ಪಾವಗಡ ಕುಕಿಂಗ್ ಚಾನಲ್ ಆ್ಯಂಡ್ ಬ್ಲಾಗ್ನ ನೋಡ್ತಾ ಇರಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.